ನೀವಾಗಿದ್ರೆ ಇದೇ ಪ್ರಕರಣನ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರಿ ಸರ್? ಅಂದರೆ ನಿಮ್ಮ ಸುತ್ತಮುತ್ತನೋ ನಿಮಗೆ ಗೊತ್ತಿರೋರ್ಗೋ ನಿಮ್ಮ ಫ್ಯಾಮಿಲಿ ಯಾರಿಗಾದರೂ ಈ ಥರದ ಒಂದು ಮೆಸೇಜ್ ಬಂದಿದ್ದರೆ ನೀವಾಗಿದ್ರೆ ಯಾವ ಥರ ಹ್ಯಾಂಡಲ್ ಮಾಡ್ತಿದ್ರಿ? ಪ್ರತಿಯೊಬ್ಬ ವ್ಯಕ್ತಿನೂ ಬೇರೆ ಬೇರೆ ಥರ ಇರ್ತಾನೆ. ವೈವಿಧ್ಯಮಯ ಜಗತ್ತಿದು. ಈಗ ನಾನು ಹೇಳಬೇಕಾದ್ರೆ ನಾನು ಕೇರ್ಫುಲ್ಲಾಗಿ ಹೇಳ್ತೀನಿ ಅಂತ ಅನ್ನಿಸ್ಬಹುದು, ಆದರೂ ಹೇಳ್ತೀನಿ. ಬೇರೆ ಯಾರಿಗೂ ಆಗಿರಲಿಲ್ಲ. ನನ್ನ ಮಗಳಿಗೆ ಇರೋ ಒಬ್ಬ ಮಗಳಿಗೆ ಅವಳು ಹಾಡೆಲ್ಲ ಹೇಳ್ತಾಳೆ. ಆ ಹಾಡು ಭಾಳ ಜನಕ್ಕೆ ಇಷ್ಟ ಆಗಿತ್ತು. ನೀನು ಸಿಗ್ತೀಯಾ, ಡೇಟಿಂಗ್ ಮಾಡ್ತೀಯಾ, ನೀನು ಮುತ್ತು ಕೊಡಬೇಕು ಅನಿಸುತ್ತೆ, ಅಳೋಕ್ಕೆ ಶುರು ಮಾಡ್ತಾಳೆ ಬಂದು. ಸಹಜ, ಹೆಣ್ಮಕ್ಳು ಏನು ಮಾಡ್ತಾರೆ? ನನಗೆ ಅವಳಿಗೆ ಎಷ್ಟು ಬಂದಿದೆಯಪ್ಪ ನಿನಗೆ ಇದು ಮೆಸೇಜ್ಗಳು? 500-600 ಬಂದಿದೆ. ಎಷ್ಟು ಜನ ನಿನಗೆ ವಲ್ಗರಾಗಿ ಕೊಟ್ಟಿದ್ದಾರೆ? ಒಂದು 10. ಬೇರೆ ರೀತಿ ಇದು ಮಾಡಿ ಒಂದು 20. ನೀನು ಆ 20 ಯಾಕೆ ಸೀರಿಯಸ್ ತೊಗೋತೀಯ ಮರಿ? ಆಗ್ತಾಯಿಲ್ಲ ಅಂತಾಳೆ ಅವಳು. ಹೆಣ್ಮಕ್ಳಿಗೆ ಆಗಲ್ಲ ಅಂತಾಳೆ. ಯು ಆರ್ ಇನ್ ದ ಪಬ್ಲಿಕ್ ಲೈಫ್. ನೀನು ಹಾಡು ಹೇಳ್ತಿದ್ದೀನಿ ಅಥವಾ ಆ್ಯಕ್ಟ್ ಮಾಡ್ತಿದ್ದೀನಿ ಅಥವಾ ಇನ್ನೇನೋ ರಾಜಕೀಯ ಮಾಡ್ತಿದ್ದೀನಿ ಅಥವಾ ಇವನು ಆಫೀಸರ್ ಆಗಿರ್ತೀನಿ ಅಂದಾಗ ಇವತ್ತೇನೂ ಮಾಡೋಕ್ಕಾಗಲ್ಲ. ನಾನು ಆ ಹುಡುಗರು ಕರಿತೀನಿ, ಎಷ್ಟು ಜನನ ಕರೆಯೋಕ್ಕಾಗತ್ತೆ? ಯಾರೋ ಒಬ್ಬ ಮೆಕ್ಸಿಕೋದಿಂದ ಕಳಿಸ್ತಾನೆ, ಎಲ್ಲಿಂದ ಬೇಕಾದ್ರೆ ಕಳಿಸ್ತಾನೆ. ಇಟ್ ಈಸ್ ಓಪನ್. ಸೊ ಅದನ್ನು ಅರ್ಥ ಮಾಡ್ಕೊ. ಹಾಗೂ ನಿನ್ಗೆ ಯಾರಿಗಾರು ನಿನ್ನ ಸಮಾಧಾನಕ್ಕೋಸ್ಕರ ಒಂದಿಬ್ಬರು ಕರೆಸ್ತೀನಿ, ನಿನ್ನ ಸಾರಿ ಕೇಳಿಸ್ತೀನಿ, ಬಿಡಪ್ಪ ನೀನು ಯೋಚನೆ ಮಾಡಿ ಹೇಳು ಅಂತ ಹೇಳ್ತೀನಿ. 3 ದಿನ ಮಾತಾಡೋದಿಲ್ಲ ಅವಳು. 4 ದಿನ ಬರ್ತಾಳೆ, ತುಂಬ ಆರಾಮಾಗಿರ್ತಾಳೆ. ಏನಪ್ಪ, ನಾನೀಗ ಒಂದೇ ಒಂದು ತೀರ್ಮಾನ ಮಾಡಿದೆ, ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ನಾವು ಎಲ್ಲರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ವಾಟ್ಸಪ್ಪಿಂದ ಹೊರಗಡೆ ಬಂದುಬಿಟ್ಟೆ, ಇನ್ಸ್ಟಾಗ್ರಾಮಿಂದ ಹೊರಗಡೆ ಬಂದುಬಿಟ್ಟೆ. ಇವತ್ತಿಗೂ ಇಲ್ಲ ನನ್ನ ಮಗಳು. ಅಲ್ಲ ಕಣೋ, ನೀನು ಫೇಸ್ ಮಾಡೋ. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ವಲ್ಗರಾಗಿ ಇದು ಮಾಡೋರು ಇರ್ತಾರೆ. ಇಟ್ ಈಸ್ ಅ ಪಾರ್ಟ್ ಆಫ್ ದಿಸ್ ಇದು ಕಲ್ಚರ್ ಅಂತ ಹೇಳಿದಾಗ, ಬೇಡ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳಿ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಆದರೆ ಮಗಳಿಗೆ ಕೊಟ್ಟರು ಅಂತೇಳಿ ನನಗೆ ಗೊತ್ತಿರೋರು ಕೊಟ್ಟಿಲ್ವಲ್ಲ. ನನಗೋ ನನ್ನ ಮಗಳಿಗೋ ಗೊತ್ತಿರೋರು ಕೊಟ್ಟರೆ ಖಂಡಿತ ಸಹಿಸೋಕ್ಕಾಗಲ್ಲ. ಆದರೆ ಯಾರೋ ಅನಾಮಧೇಯ ಕೊಟ್ಟ, ಯಾರೋ ಬೈಕೊಂಡ ನನ್ನ ಅಂದಾಗ, ವೈ ಶುಡ್ ಐ ಬಾದರ್ ಅಬೌಟ್ ಇಟ್? ಇಟ್ ವಿಲ್ ನಾಟ್ ಆಲ್ಟರ್ ಮೀ. ನನ್ನ ಬದುಕನ್ನು ಯಾವ ರೀತಿಯಾರು ಆಲ್ಟರ್ ಮಾಡುತ್ತಾ? ಈ ಆಲೋಚನೆಯನ್ನು ಅವನು ಮಾಡಲಿಲ್ಲ. ಯಾರು? ದರ್ಶನ್. ಆ ಹುಡುಗಿ ಮಾಡಿದ್ದಾಳೆ. ಆ ಹುಡುಗಿ, ಆ ಹೆಣ್ಣುಮಗಳು ಅವನ್ನ ಬ್ಲಾಕ್ ಮಾಡಿದ್ದಾಳೆ. ಬ್ಲಾಕ್ ಮಾಡಿದ್ಮೇಲೆ ಅವ್ರಿಗೆ ಹೇಳ್ಬೇಡ ದರ್ಶನ್ಗೆ ಅಂತಲೂ ಹೇಳಿದ್ದಾಳೆ. ಯಾಕೆ? ಹುಚ್ಚ ಈ ಮನುಷ್ಯ, ಸೀರಿಯಸ್ ತೊಗೊಂಡ್ಬಿಡ್ತಾನೆ ಅಂತ. ಅವಳು ತೋರಿಸೂ ಇಲ್ಲ. ಆ ಹುಡುಗ ತೋರಿಸ್ಬಿಟ್ಟಿದ್ದಾನೆ. ಅವನೂ ನಾವು ಹೇಗಿದೆ ಗೊತ್ತಾ? ಇಲ್ಲಿ ಶರಣರಿಗೆ ಹುಟ್ಟಿದ ಒಬ್ಬ ಹುಡುಗ ತನ್ನ ಅವನ ಸಾವು ಹೇಗೆ ಎಳೀತು ಅಂತ ಹೇಳಿದ್ರೆ, ಆ ಹುಡುಗಿ ಬ್ಲಾಕ್ ಮಾಡಿದ್ರೂ ಬಿಡದೆ ಕೊಡ್ತಾನೆ. ಅದೇ ರೀತಿ ಅವನು ಏನೂ ಆಗಬಾರ್ದು ಅಂತೇಳಿ ಆ ಹೆಣ್ಣುಮಗಳು ಮನಸ್ಸು ಮಾಡಿದಾಗ ಅವನು ಅಡುಗೆ ಮಾಡೋನು ದರ್ಶನ್ಗೆ ಹೇಳ್ತಾನೆ. ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ? ಅದನ್ನು ಯಾರೂ ನೀವು ಇದು ಮಾಡ್ತಾಯಿಲ್ಲ, ಪರಿಗಣಿಸ್ತಾ ಇಲ್ಲ. ಅಡುಗೆ ಮಾಡೋನು ಯಾಕೆ ಹೇಳಿರ್ತಾನೆ ಅಂದರೆ, ಯಾವತ್ತೋ ಒಂದಿನ ಚಿತ್ರದುರ್ಗದಲ್ಲಿ ಯಾರು ಹೇಳಿ ಅವ್ರು ರೇಗಿಸ್ತೀನಿ. ಆಮೇಲೆ ಅಣ್ಣನಿಗೆ ಹೇಳ್ತಾರೆ ದರ್ಶನ್ಗೆ, ನನ್ನ ಮಗನ ನನಗೆ ಯಾಕೆ ಹೇಳಿಲ್ಲ ನೀನು? ಸಹಜವಾಗಿ ಹೇಳ್ತಾರಲ್ವ, ಯಾಕೋ ಹೇಳಿಲ್ಲ ರಾಸ್ಕಲ್ ನೀನು ಅಂತ ಕಪಾಳು ಕೊಡ್ದುಬಿಟ್ರೆ. ಆ ಭಯದಲ್ಲಿ ಅವನು ಹೇಳ್ಬಿಟ್ಟಿದ್ದಾನೆ. ಇವನು ಅವಳನ್ನು ಕರ್ಸ್ಕೊಂಬಂದು ತುಂಬ ವಲ್ಗರಾಗಿ ಕೊಟ್ಟಿದ್ದಾನಂತ ಅವನು. ನಾನು ನೋಡೋಕ್ಕೆ ಹೋಗಿಲ್ಲ, ತಿಳ್ಕೊಳಕ್ಕೆ ಹೋಗಿಲ್ಲ, ತುಂಬ ವಲ್ಗರಾಗಿ ಕ್ಷಮೆ ಕೇಳಿಸ್ಬಿಡೋಣ ಆ ಹುಡುಗಿಗೆ ಅಂತ ಹೋಗಿದ್ದಾನೆ. ಬಟ್ ಸಾವಿನಲ್ಲಿ ಹೊರಟೋಯ್ತಿದ್ದು. ಆಗಬಾರ್ದಾಗಿತ್ತು. ಅದು ಆ ಕಷ್ಟಪಟ್ಟು ಬಂದಿರೋ. ಆಮೇಲೆ ಇದಾದಮೇಲೆ ಅವನ ಮೇಲೆ ಕಲ್ಲಿಸಿತಾ ಇದ್ದಾರಲ್ಲ, ಅದು ಶಾಕ್ ನನಗೆ. ಹೇಗೆ ಕಲ್ಲಿಸಿತಿದ್ದಾರೆ ಅಂದರೆ, ಅವನೊಬ್ಬ ಪ್ರೊಫೆಷನಲ್ ಕೊಲೆಗಾರ, ಪ್ರೊಫೆಷನಲ್ ಕ್ರಿಮಿನಲ್. ಇವನು ದೊಡ್ಡ ರೌಡಿ ಶೀಟರ್ ಅಂತ ಅನ್ಬೇಕಾದ್ರೆ ಅವ್ರು ಏನು ಹೇಳ್ತಿದ್ದಾರೆ? ರೌಡಿ ಶೀಟರ್ ಯಾಕೆ ಮಾಡಿಲ್ಲ ಅಂದರೆ, ಪ್ರೊಫೆಷನಲ್ ಕಿಲ್ಲರ್ ಅಂತ ಕನ್ಸಿಡರ್ ಮಾಡಿ. ಎಷ್ಟು ಜನನ ಕೊಲೆ ಮಾಡಿದಾನಪ್ಪ ಅವನು? ಮುಂದೇನು ಎಷ್ಟು ಜನನ ಮಾಡ್ತಾನಪ್ಪ? ಅಥವಾ ಜೊತೆಲಿದ್ದವ್ರು ಎಲ್ಲಿ ಮಾಡಿದಾರಪ್ಪ? ಇದೇ ಮಾತು ಇನ್ನೊಂದು ನೀನು ಕೇಳೋದ್ರಲ್ಲಿ ಇನ್ನೊಂದು ಮೊದಲಿದೆಯಪ್ಪ. ನಿನ್ನ ಕುಟುಂಬದಲ್ಲೇ ಈ ಥರ ಆಗಿದರೆ ಶಿಕ್ಷೆ ಆಗಲಿ ಅಥವಾ ಅಂದರೆ, ನಾನು ತೊಗೊಳ್ಳೋದು ನಮ್ಮವರೇ, ನನ್ನ ಕುಟುಂಬಕ್ಕೆ ಸೇರಿದ ಯಾರೋ ಹುಡುಗನಿಗೆ ಏನೋ ಹೆಚ್ಚು ಕಮ್ಮಿ ಆಗಿದರೆ ನಾನು ಶಿಕ್ಷೆ ಆಗಲಿ ಅಂತಿದ್ನೋ, ಆಗಬಾರ್ದು ಅಂತಿದ್ನೋ. ಈಗ ನಾನು ಹೇಳೋದು ಶಿಕ್ಷೆ ಆಗುತ್ತೋ ಇಲ್ಲೋ ಅನ್ನೋದು ಕೋರ್ಟಿಗೆ ಸೇರಿದ್ದು, ನ್ಯಾಯಾಲಯಕ್ಕೆ ಸೇರಿದ್ದು. ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ವಕೀಲರಿದ್ದಾರೆ, ಪೊಲೀಸ್ ಇದ್ದಾರೆ ಮತ್ತು ನ್ಯಾಯಾಲಯ ಇದೆ, ಪ್ರಾಸಿಕ್ಯೂಷನ್. ಶಿಕ್ಷೆ ಆಗಬೇಕೇ ಬೇಡವೇ ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಶಿಕ್ಷೆ ಆಗಬಾರ್ದು. ನನ್ನ ಬದುಕಿನಲ್ಲಿ ಆಗಿದೆ ಇದು. ಬೇರೆ ಯಾರ ಬದುಕಿನಲ್ಲೂ ಆಗಿಲ್ಲ ಇವು. ಇಲ್ಲಿ ಮೀಡಿಯಾದಲ್ಲಿ ಮಾತಾಡ್ತಾ ಇರೋರು ಇವನಂಥ ದ್ರೋಹಿಯನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ಯಾರು ಬದುಕಲಾಗಿಲ್ಲ. ನಮ್ಮ ಬದುಕಲೇ ಆಗಿದೆ. ನನ್ನ ಕುಟುಂಬ ಅಲ್ಲ. 96ನೇ ಇಸ್ವಿನಲ್ಲಿ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ. ಆಗ ನಮ್ಮ ಹತ್ರ ಇದ್ದ ಒಬ್ಬ ಹುಡುಗ, ಅವನಿಗೆ ಗುಂಡೇಟಲ್ಲಿ ತೀರ್ಕೊಳ್ತಾನೆ. ನಾನಿದ್ದೀನಿ ಕಾರಲ್ಲಿ, ನಾನು ಅಂದ್ಕೊಂಡು ಅವ್ನು ಹೊಡಿತಾರೆ. ಬಚ್ಚನಿಗೆ ಬೆನ್ಗೇಟ್ ಬೀಳುತ್ತೆ. ಇನ್ನೊಬ್ಬ ನಮ್ಮ ಮಹಮೂದ್ ಅನ್ನೋ ಹುಡುಗನಿಗೆ ಹಿಂಭಾಗಕ್ಕೆ ಗುಂಡು ಬಿದ್ದಿರುತ್ತೆ. 1996.
ಅದ್ರ ವಿಚಾರಣೆ ಬರೋ ಹೊತ್ತಿಗೆ 2002 ಆಗಿಬಿಡುತ್ತೆ. 18 ಜನ ಅಪರಾಧಿಗಳು, ಅವರೆಲ್ಲ ಒಳಗಡೆ ಹೋದವರಲ್ಲಿ ಅರ್ಧಕ್ಕರ್ಧ ಇನ್ನೋಸೆಂಟ್ಸ್, ಆದರೆ ಆ ಗ್ರೂಪಿಗೆ ಸೇರಿದವರು, ಮುತ್ತಪ್ರೈ ಅವರ ಗ್ರೂಪಿಗೆ ಸೇರಿದವರು ಎಲ್ಲ ಅರೆಸ್ಟ್ ಆಗಿರ್ತಾರೆ. ಮುತ್ತಪ್ರೈ ಅವರು ಇದರಲ್ಲಿದ್ದಾರೆ ದುಬೈನಲ್ಲಿ. ನನಗೆ ಹೇಳಿ ಕಳಿಸ್ತಾರೆ ಆ ಹುಡುಗರು, ಸರ್ ನಮ್ಮ ಲೈಫ್ ಹೊರಟೋಗುತ್ತೆ, ನೀವು ಯಾವುದೇ ಕಾರಣಕ್ಕೂ ಶಿಕ್ಷೆ ಕೊಡಿಸಬಾರ್ದು ಅಂತ. ನಾವು ಜೈಲಿನಲ್ಲಿದ್ದವರಪ್ಪ 6 ಜನ, ಜೈಲಿನಲ್ಲಿ ಇವರು ಯಾರಿಗೂ ಗೊತ್ತಿಲ್ಲ, ನಿಮ್ಗಳಿಗೂ ಗೊತ್ತಿಲ್ಲ. ಒಂದು ಸಂಗತಿ ಹೇಳ್ತೀನಿ, ಇವತ್ತಂತೂ 7-8 ಸಾವಿರ ಇದ್ದಾರೆ, ನಾವಿದ್ದಾಗ 2,000 2,500 ಇದ್ದರು. ಅಲ್ಲಿ ಬಿಳಿ ಬಟ್ಟೆ ಬೀಳುತ್ತೆ, ಅದನ್ನು ಬಿಳಿ ಬಟ್ಟೆ ಬೀಳ್ತಿವತ್ತು ಅಂತಾರೆ. ಅಂದರೆ ಅವನು ಕೋರ್ಟ್ಗೆ ಹೋಗ್ತಾನೆ, ಕೋರ್ಟ್ ಹೋದಾಗ ಶಿಕ್ಷೆ ವಿಧಿಸ್ಬಿಡುತ್ತೆ 7 ವರ್ಷ 14 ವರ್ಷ. ಅಲ್ಲಿಯವರೆಗೂ ವಿಚಾರಣಾಧೀನ ಇವರು ಆರೋಪಿಗಳು, ಅವರಿಗೆ ಬಿಳಿ ಬಟ್ಟೆ ಹಾಕಿರಲ್ಲ, ಕೈದಿಗಳಲ್ಲ ಅವರು, ಅವರ ಮೇಂಟೆನೆನ್ಸ್ ಅಷ್ಟೇ ಜೈಲಿನಲ್ಲಿ. ಆ ಬಿಳಿ ಬಟ್ಟೆ ಸಾಯಂಕಾಲ ಬಂದ ತಕ್ಷಣ ಹಾಕಿಸ್ತಾರೆ. ಬಿಳಿ ಬಟ್ಟೆ ಹಾಕ್ಸೋ ದಿನ ಅವನು ಯಾವ ಗುಂಪೆ ಸೇರಿರಲಿ, ಆವತ್ತು ಇಡೀ ಜೈಲಿನಲ್ಲಿ ಸೂತಕದ ವಾತಾವರಣ ಇರುತ್ತೆ. ಯಾರೂ ಒಬ್ರ ಮುಖ ಒಬ್ರು ನೋಡಲ್ಲ. ಲೈಫ್ ಹಾಳಾಗೋಯ್ತು. ಬೆಳಿಗ್ಗೆ ತಾನೇ ಚಿರತೆ ಥರ ಹೋಗಿದ್ದವನು ಬರೋ ಹೊತ್ತಿಗೆ ಬೆಕ್ಕಾಗ್ಬಿಟ್ಟಿರ್ತಾನೆ. ಬಿಳಿ ಬಟ್ಟೆ ಬಿದ್ದ ಮೇಲೆ 1 ವಾರ ಅವ್ರ ಮುಖಗಳು ನೋಡೋಕ್ಕಾಗಲ್ಲ. ನಾನು ಆ ಹುಡುಗರಿಗೆ ಹೇಳ್ತೀನಿ, ನೀವೆಲ್ಲ ಇದು ಈ ಲೆವೆಲ್ ಕೇಸಲ್ಲಿ ಇರೋದು ಫಸ್ಟ್ ಟೈಮ್. ನಾವು ಬಿಳಿ ಬಟ್ಟೆ ಬಿದ್ದರೆ ಏನು ಅಂತ ಗೊತ್ತಪ್ಪ, ರೈಯವ್ರು ಇದ್ದಿದ್ರೆ ಬೇಕಾದ್ರೆ ನಾವು ಶಿಕ್ಷೆ ಕೊಡಿಸ್ಬಿಡ್ತಿದ್ದೋ ವರ್ಷದ್ದು ಅವರು ಅಂತ. ನಿಮಗೆ ಯಾವ ಕಾರಣಕ್ಕೂ ಬಿಡಲ್ಲ, ಬೇಗ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಕರ್ಮಕ್ಕೆ ಮುತ್ತಪ್ರೈ ಅರೆಸ್ಟ್ ಆಗಿಬಿಡ್ತಾರೆ. ಅರೆಸ್ಟ್ ಆಗಿ ಅವ್ರನ್ನ ಹೇಳ್ಕೊಂಬರ್ತಾರೆ ಇಲ್ಲಿಂದ, ದುಬೈನಿಂದ. ಈಗೇನು ಮಾಡ್ಬೇಕು ನಾವೆಲ್ರಿಗೂ ಹೇಳಿರೋದು ರೈಯವರಿದ್ದರೆ ಶಿಕ್ಷೆ ಕೊಡಿಸ್ತಾ ಇದ್ವಿ ಅಂತ. ಬೇರೆ ಯಾರು ನಮಗೆ ಒತ್ತಡನೂ ಹಾಕಿರಲ್ಲ, ಅವ್ರಿಗೆ ಶಿಕ್ಷೆ ಕೊಡಿಸಿ ಹುಡುಗರಿಗೆ ಅಂತ. ಈ ಮುತ್ತಪ್ರೈ ಸಿಕ್ಕಿದ ಮೇಲೆ ಇಡೀ ಬೆಂಗಳೂರು ಪೊಲೀಸ್ ಎಲ್ಲ ಉನ್ನತ ದರ್ಜೆ ಅಧಿಕಾರಿಗಳು ನಮ್ಮ ಹಿಂದೆ ಬೀಳ್ತಾರೆ. ನೀವು ಶಿಕ್ಷೆ ಕೊಡಿಸ್ಬೇಕು, ಎಲ್ಲೋ ದುಬೈನಲ್ಲಿ ಕೂರಿಸಿ ಕೊಲೆಗಳು ಮಾಡಿಸಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದಕ್ಕೆ ಇದು ಮಾದರಿ ಮತ್ತು ಪಾಠ ಆಗಬೇಕು, ನೀವು ಕೊಡಿಸ್ಬೇಕು. ಮತ್ತು ಅವ್ರು 18 ಜನ ಹೊರಗಡೆ ಬಂದರೆ ತಿರುಗಿ ನಿಮಗೆ ಗಲಾಟೆ ಶುರುವಾಗ್ತದೆ ಅಂತ ಶುರು ಮಾಡ್ತಾರೆ. ಆಗ ಸೆಬಾಸ್ಟಿಯನ್ ಅಂತ ಅವರ ಲಾಯರ್, ಈಗ ನಮ್ಮ CB ನಾಗೇಶ್ ಅವರು, ಹನುಮಂತರಾಯ ಅವರಷ್ಟೇ ದೊಡ್ಡ ಹೆಸರಿನ ಅಡ್ವೊಕೇಟ್, ಅವ್ರ ಮನೆಗೆ ಬರ್ತಾರೆ 1 ವಾರ ಮುಂಚೆ. ನನಗೂ ಪರಿಚಯ ಇರ್ತಾರೆ. ಒಂದೇ ಹೇಳಿ ಶ್ರೀಧರ್, ನೀವು ಸಾಕ್ಷಿ ಹೇಳಿಸ್ತೀರ ಹೇಳ್ಸಲ್ವ, ಹಾಸ್ಟೈಲ್ ಅಂತಾರೆ. ಮತ್ತು ಕೇಸ್ ಹೇಗಿರುತ್ತೆ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಸಾಕ್ಷ್ಯ, ಮತ್ತು ಎಲ್ಲ ಸಾಕ್ಷಿಗಳು ನನಗೆ ಸೇರಿದವರು, ನನಗೆ ಬಚ್ಚನ್ಗೆ. ಮತ್ತು ಪ್ರತ್ಯಕ್ಷ ಸಾಕ್ಷಿಗಳು ಅವ್ರು ಹೆಂಗಿರ್ತಾರೆ ಅಂದರೆ, ನಾವು ಇದು ಕೊಡ್ಸಲ್ಲ, ಜೀವಾವಧಿ ಮರಣದನ್ನೇ ಗಲ್ಗಂಬ ಏರಿಸ್ಬಿಡ್ತೀವಿ ಅಂತಾರೆ. ಏನು ಮಾಡ್ತೀರಿ ಹೇಳಿ. ಆಮೇಲೆ ಒಂದು ಸಾರಿ ರೇಖಾ ಅವ್ರು ಮಾತಾಡಬೇಕು ಅಂತಿದ್ರು. ರೇಖಾ ಅವರು ಅಂದರೆ ಮುತ್ತಪ್ರೈ ಅವರ ಶ್ರೀಮತಿ, ಅವರನ್ನು ನಾನು ಕರೆಯೋದು ರೇಖಾಜಿ ಅಂತ. ನಾನು ಹೇಳ್ತೀನಿ, ರೇಖಾಜಿ ಅವ್ರಿಗೆ ಹೇಳಿ ಫೋನಲ್ಲಿ ಮಾಡಿಸ್ಲಾ ಅಥವಾ ನಾನು ಕರ್ಕೊಂಬರಲ್ಲ, ಬೇಡ, ರೇಖಾಜಿ ಅವ್ರಿಗೆ ಹೇಳಿ, ಶಿ ಈಸ್ ಮೈ ಸಿಸ್ಟರ್. ನನ್ನನ್ನು ಎಷ್ಟು ಪ್ರೀತಿಯಿಂದ ಟೀ ಮಾಡಿಕೊಡ್ತಿದ್ರು ನಾನು ಮರೆಯಲ್ಲ, ನಾನು ಅಳ್ಸೋಕೆ ಬಿಡೋದಿಲ್ಲ. ಹೋಗಿ ಸೆಬಾಸ್ಟಿಯನ್ ಅವರೇ, ಒಬ್ಬರೂ ಹೇಳ್ಸಲ್ಲ. ಇಲ್ಲ ಪೊಲೀಸ್ ಭಾಳ ಒತ್ತಡ ಇದೆ ನಿಮಗೆ, ಆ ಒತ್ತಡ ಕಳ್ಸ್ಕೊಳ್ತೀರಾ? ಇಲ್ಲ, ನಾನಿರೋದು ರೈತ ಸಂಘದ ಜೊತೆ, ಆಮೇಲೆ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆ ಜೊತೆ ಪೊಲೀಸ್ಗೆ ಹೇಳ್ತೀನಿ ನಾನು. ಆಮೇಲೆ ಪೊಲೀಸ್ಗೆ ಹೇಳ್ತೀನಿ, ಅವ್ರು ಹೊರಗಡೆ ಬಂದು ನನ್ನ ಮೇಲೆ ಫೈಟ್ ಮಾಡಿದ್ರೆ ನಾನು ಫೇಸ್ ಮಾಡ್ತೀನಿ. ಬಟ್ ಬಿಳಿ ಬಟ್ಟೆ, ನಾನು ಶಿಕ್ಷೆಯನ್ನು ಪದ ಯೂಸ್ ಮಾಡಲ್ಲ ನಾವು, ಯಾಕೆ ನಾವಲ್ಲಿದ್ದವರು ಬಿಳಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಅವ್ರನ್ನ ಬಿಡಲ್ಲ. ನಾವು ಜೊತೆಯಲ್ಲಿದ್ದವರು 106 ಸರಿ ಊಟ ಮಾಡಿದ್ದೀವಿ. ನಮ್ಮನೊಬ್ಬ ಹೋಗ್ಬಿಟ್ಟ, ಮತ್ತು ಏನೇ ಇದು ಮಾಡಿದ್ರು ನ್ಯಾಯ ಸಿಗಲಿ ಸತ್ವದ ಹುಡುಗನಿಗೆ ಅಂತ ಹೇಳಿದ್ರೆ ಆ ಹುಡುಗ ಅಂತೂ ಹಿಂದಕ್ಕೆ ಬರಲ್ಲ. ಆ ಫ್ಯಾಮಿಲಿ ಇವತ್ತು ಅವ್ರ ಮಕ್ಳ ಜೊತೆಲಿದ್ದಾರೆ, ನಮ್ಮ ಜೊತೆಲೇ, ನಮ್ಮ ಕಾಂಪೌಂಡ್ನಲ್ಲೇ ಇದ್ದಾರೆ. ಅವರು ನಾವು ನೋಡ್ಕೊಳ್ತೀವಿ, ಅವರಿಂದ ನಾವು ಏನೂ ಕೇಳೋದು ಇಲ್ಲ, ರೈಯಿಂದ ಹೆಲ್ಪ್ ಮಾಡು ಅಂತಲೂ ಹೇಳೋದಿಲ್ಲ. ಬಟ್ ನಾವು ಶಿಕ್ಷೆ ಕೊಡಿಸಲ್ಲ, ತಪ್ಪು ನಿರ್ಧಾರ ಅಂತ ಪೊಲೀಸು ಇವರೆಲ್ಲ ಹೇಳಲ್ಲ, ರೈತ ಸಂಘಟನೆ ಇವರೆಲ್ಲ ನಿಮ್ಮ ಇಷ್ಟ ಅಂತಾರೆ. ನಾವು ತಪ್ಪಿನೂ ಕೊಡಿಸೋದಿಲ್ಲ. ಆಮೇಲೆ ಮುತ್ತಪ್ರೈ ಅವರು ಹೊರಗಡೆ ಬಂದು ಒಂದು ಯೋಗ ಬುಕ್ ಕಳಿಸ್ತಾರೆ ಅಷ್ಟೇ, ದಟ್ಸ್ ಆಲ್. ಆಮೇಲೆ ಒಂದು ವಿಷಯ ಹೇಳ್ತೀನಿ, ಇದು ಟಿ ವಿಗಳಿಗೆ ಎಲ್ಗೂ ಹೇಳಿಲ್ಲ, ಹೇಳ್ತೀನಿ. ಹೊರಗಡೆ ಬಂದಮೇಲೆ ಅವರು 15 ವರ್ಷ ಇದ್ದರು. ಮತ್ತು ಒಂದೇ ಒಂದು ಸಣ್ಣ ಕೇಸ್ನಲ್ಲಿ ಅವರು ಇನ್ವಾಲ್ವ್ ಆಗಲಿಲ್ಲ. ಅವ್ರ ನಡುವೆ ಏನೇ ತಕರಾರು ಭಿನ್ನಾಭಿಪ್ರಾಯ ಇರಲಿ ಪಕ್ಕ ಇಡಿ, ಒಂದು ಸಣ್ಣ ಕೇಸ್ನಲ್ಲಿ ಆ ವ್ಯಕ್ತಿ ಇನ್ವಾಲ್ವ್ ಆಗಲಿಲ್ಲ. ಮತ್ತು ಆ ಜೊತೆಲಿದ್ರಲ್ಲ 18 ಜನ, ಅವರೂ ಕೂಡ ಯಾವ ಕೇಸಲ್ಲೂ ಇನ್ವಾಲ್ವ್ ಆಗಲಿಲ್ಲ. ನಮ್ಮ ವಿಷಯಕ್ಕೆ ಬರೋದು ಬಿಡಿ, ಬೇರೆ ಆಗಲಿಲ್ಲ. ಮತ್ತು ಅವತ್ತು ಏನಾರು ನಾನು ಶಿಕ್ಷೆ ಕೊಡಿಸ್ಬಿಟ್ಟಿದ್ದರೆ ಲೈಫ್ ಮುಗಿದೋಗ್ತಿತ್ತು. 14 ಆಮೇಲೆ ಶಿಕ್ಷೆ ಕೊಡಿಸೋದು ಈಸಿ ಇತ್ತು, ಯಾಕೆ ಎಲ್ಲ ಐ ವಿಟ್ನೆಸ್ಗಳು ನಮ್ಮವರು. ನಂತರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆಗ್ತಿತ್ತೋ ಬೇರೆ ವಿಷಯ, ಆದರೆ ಅದನ್ನು ಫೇಸ್ ಮಾಡೋಷ್ಟು ಬುದ್ಧಿವಂತಿಕೆ ನನಗಿತ್ತು. ನಾನು ಕೊಡಿಸ್ಲಿಲ್ಲ, ಯಾಕೆಂದ್ರೆ ನಾನು ಅಷ್ಟೇ ಹೇಳಿದ್ದು, ನನಗೆ ನಿಮ್ಮಿಂದ ಏನೂ ಬೇಡ, ನನ್ನಿಂದ ನಿಮಗೇನೂ ಆಗಲ್ಲ, ಏನು ಮುಂದೆ ಇದು ಬೇಡ, ನೀವು ಸೇರೋದು ಬೇಡ ಅಂತ. ಒಂದು ಕೇಸ್ನಲ್ಲಿ 18 ಜನ ಹುಡುಗರು ಬರಲಿಲ್ಲ. ಇದನ್ನು ನೀವು ಹೇಳಬೇಕು, ನಿಮ್ಮ ಟಿ ವಿ ಮೂಲಕನೇ ಹೇಳ್ತಿರೋದು ನಾನು. ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಇವತ್ತು ಆ ಹುಡುಗ ಹಿಂದಕ್ಕೆ ಬರಲ್ಲ. ರೇಣುಕಾಸ್ವಾಮಿ
ಆಮೇಲೆ ಮುತ್ತಪ್ರೆ ಹೊರಗಡೆ ಬಂದಮೇಲೆ ಭಾಳ ಕೆಲಸ ಮಾಡಿದ್ರು, 106 ಕುಟುಂಬಗಳು ಅವರಿಂದ ದೀಪ ಹಚ್ಚಿದ್ರು. ಅದೇ ರೀತಿ ಈ ಹುಡುಗ ಶಿಕ್ಷೆ ಆಗಿಬಿಟ್ರೆ ಅದರಿಂದ ಏನೂ ಆಗೋದಿಲ್ಲ. ಶಿಕ್ಷೆ ಆಗಬಾರ್ದು, ಹೊರಗಡೆ ಬರಬೇಕು, ಬದಲಾಗಬೇಕು. ಹೇಗೆ ರೇಣುಕಾ ಸ್ವಾಮಿನ ಇವರು ವಿಪರೀತದ ಶಿಕ್ಷೆ ಕೊಟ್ಟು ಹತ್ಯೆ ಮಾಡಿ ಬದಲಾಗಕ್ಕೆ ಬಿಡಲಿಲ್ವೋ, ಅದೇ ರೀತಿ ಇವನನ್ನು ನಾವು ಶಿಕ್ಷೆ ಕೊಡಿಸಿ ಬದಲಾಗೋ ಸಾಧ್ಯತೆನೇ ಕಿತ್ಕೋಬಾರ್ದು. ಇನ್ನು ಆ ಹುಡುಗ ಬದಲಾಗೇ ಆಗ್ತಾನೆ. ಅದೇ ನಾನು ಹೇಳಿದೆ ಅಂತಲ್ಲ, ಇನ್ನು ಸಾಧ್ಯನೇ ಇಲ್ಲ. ಅವನಾಗಲಿ ಸುತ್ತಲೂ ಇದ್ದವರಾಗಲಿ ಇವತ್ತು ಆಮೇಲೆ ಹೆಂಡತಿಗೆ ಹೊಡೆದು ಕೇಸಲ್ಲಿ ಹೋಗಿದ್ದು ಬೇರೆ, ಅದೊಂದು ಸಾಮಾನ್ಯ ಕೇಸ್. ಅದು ಕಪಾಳು ಕೊಡ್ತಿದ್ದಾಗ ಇದು ಮಾಡಿದ್ದ ಹೆಂಡತಿಗೆ ಅಂತ. ಇದು ಕೊಲೆಯ ಕೇಸ್. ಈ ಕೇಸು ಸಾಮಾನ್ಯ ಅಲ್ಲ. ಇದು ಭಾಳ ಇಂಡಿಯಾದ ನಮ್ಮ ಇದರಲ್ಲಿ ಇಂಡಿಯನ್ ಪೀನಲ್ ಕೋಡ್ಲಿ ಅತಿ ಹೆಚ್ಚು ಶಿಕ್ಷೆ ಇರೋದು ಇದಕ್ಕೇ, ನೇಣುಗಂಬ ಅಥವಾ ಜೀವಾವಧಿ. ಇದರಲ್ಲಿ ನೇಣುಗಂಬ ಆಗೋದಿಲ್ಲ, ಯಾಕೆಂದರೆ ಪ್ಲ್ಯಾನ್ ಮಾಡಿ ಹೊಡೆದಿಲ್ಲ ಇವರು. ಅದು ಜೀವಾವಧಿ ಆಗುವಂತಹ ಒಂದು ಕೇಸ್ ಬರಲಿ ಅಂತ ನಾನು ಬಯಸ್ತೀನಿ, ಮತ್ತು ಬರ್ತಾನೆ ಅಂತ ನನಗೆ ಗೊತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.